ವೀಕ್ಷಕರೇ, ಮೇಷರಾಶಿಯ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ. ಸೆಪ್ಟೆಂಬರ್ ತಿಂಗಳಲ್ಲಿ ಮೇಷರಾಶಿಯವರಿಗೆ ಏನು ಫಲ ಸಿಗ್ತಾ ಇದೆ, ಏನು ಲಾಭವಿದೆ, ಏನು ಎಚ್ಚರಿಕೆಗಳಿದೆ, ಏನು ಅನುಕೂಲಗಳಿದೆ, ಏನು ಅನಾನುಕೂಲಗಳು ನಿಮಗೆ ಇರತಕ್ಕಂಥದ್ದು, ನೀವು ತಿಳಿದುಕೊಳ್ಳಲೇಬೇಕಾಗಿರ್ತಕ್ಕಂಥ ವಿಷಯಗಳನ್ನ ಖಂಡಿತವಾಗಿಯೂ ಮಿಸ್ ಮಾಡ್ಕೊಳ್ಳಾರ್ದೆ ವಿಡಿಯೋ ಕೊನೆ ತನಕ ನೋಡಿ, ನಿಮಗೆ ಮಾಹಿತಿ ಗೊತ್ತಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಮೇಷರಾಶಿಯವರ ಒಂದು ಜನ್ಮ ನಕ್ಷತ್ರಗಳು ಇದನ್ನ ನೀವು ತಿಳಿದುಕೊಳ್ಳಲೇಬೇಕು. ಯಾಕಂತಂದ್ರೆ ಇದು ನಿಮಗೆ ತುಂಬಾ ಯೂಸ್ ಆಗುತ್ತೆ. ಕೆಲವೊಂದು ಮುಖ್ಯವಾದ ಬೇಸಿಕ್ ಮಾಹಿತಿಗಳು: ಅಶ್ವಿನಿ ನಕ್ಷತ್ರದ 4 ಚರಣ, ಭರಣಿ ನಕ್ಷತ್ರದ 4 ಚರಣ, ಕೃತಿಕಾ ನಕ್ಷತ್ರದ 1ನೇ ಚರಣ, ಜೊತೆಗೆ ಈ ರಾಶಿಯ ಲಾಂಛನ ಬಂದು ಆಡು ಮೇಕೆಯ ಒಂದು ಲಾಂಛನವನ್ನು ಹೊಂದಿದೆ. ಕುಜ ರಾಶಾಧಿಪತಿ ಆಗಿರ್ತಕ್ಕಂಥದ್ದು, ಅಗ್ನಿ ತತ್ವದ ರಾಶಿ, ಪೂರ್ವ ದಿಕ್ಕಿನ ರಾಶಿ ಆಗಿರ್ತಕ್ಕಂಥದ್ದು, ಪುರುಷ ಲಿಂಗದ ರಾಶಿ ಇದು. ಜೊತೆಗೆ ಈ ರಾಶಿಯ ರತ್ನ ಹವಳ, ರಾಶಿಯ ಬಣ್ಣ ಬಿಳಿ ಮತ್ತು ಕೆಂಪು, ಅದೃಷ್ಟದ ದಿನ ಭಾನುವಾರ ಮತ್ತು ಮಂಗಳವಾರ, ಅದೃಷ್ಟದ ದೇವತೆ ಮಹಾಶಿವ ಆಂಜನೇಯ ಸ್ವಾಮಿ, ಅದೃಷ್ಟದ ಸಂಖ್ಯೆ 6 ಮತ್ತು 9 ಆಗಿರ್ತಕ್ಕಂಥದ್ದು. ಇನ್ನು ಅದೃಷ್ಟದ ದಿನಾಂಕ 9, 8, 7 ಆದ್ರೆ ಇನ್ನು ಮಿತ್ರ ರಾಶಿ ಸಿಂಹ, ತುಲಾ, ಧನಸ್ಸು ಆಗಿರ್ತಕ್ಕಂಥದ್ದು. ಶತ್ರು ರಾಶಿ ಮಿಥುನ ಮತ್ತು ಕನ್ಯೆ ಆಗಿದೆ. ಇನ್ನು ಮೇಷರಾಶಿಯವರ ವಿಶೇಷವಾದ ಗುಣ ಅಂತಂದ್ರೆ ಯಾವತ್ತಿಗೂ ಕೂಡ ಧೈರ್ಯಶಾಲಿಗಳು, ಮುನ್ನುಗ್ಗಿ ಕೆಲಸ ಮಾಡ್ತಕ್ಕಂಥದ್ದು, ಜೊತೆಗೆ ಸ್ವಲ್ಪ ಆತ್ಮವಿಶ್ವಾಸ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಇಂಥ ಆತ್ಮವಿಶ್ವಾಸದಿಂದ ಕೆಲಸ ಮಾಡ್ತಕ್ಕಂತಹ ಮೇಷರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಒಂದು ಫಲವನ್ನ ತಿಳಿದುಕೊಳ್ಳೋಣ. ಜೊತೆಗೆ ಈ ಒಂದು ತಿಂಗಳಲ್ಲಿ ನಿಮಗೆ ಇರ್ತಕ್ಕಂಥ ಶುಭ ದಿನಗಳು ಯಾವುವು ಅಂತ ನೋಡಿದ್ರೆ 6, 7, 8, 16, 18, 24 ನಿಮಗೆ ತುಂಬಾ ಶುಭಕಾರಕವಾಗಿರ್ತಕ್ಕಂಥ ದಿನಗಳಾಗಿದೆ. ಇನ್ನು ಸ್ವಲ್ಪ ಅಶುಭಕರವಾಗಿರ್ತಕ್ಕಂಥ, ಎಚ್ಚರಿಕೆಯಿಂದ ಇರತಕ್ಕಂಥ ದಿನಗಳು ಯಾವುದು ಅಂತಂದ್ರೆ 13, 14, 21, 22, 25, 26ನೇ ತಾರೀಕು ಸ್ವಲ್ಪ ಅಶುಭಕರವಾಗಿರ್ತಕ್ಕಂಥ ದಿನಗಳಿದೆ. ಶುಭ ಮತ್ತು ಅಶುಭ ದಿನಗಳು ಗಮನದಲ್ಲಿಟ್ಟುಕೊಂಡು ನೀವು ಫಾಲೋ ಮಾಡಿದ್ರೆ ಒಂದು ಒಳ್ಳೆ ಫಲಗಳು ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನು ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ರಿಕ್ವೆಸ್ಟ್: ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ, ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಈ ಕೂಡಲೇ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ನೋಡಿ, ಎಂತಹ ಕಷ್ಟಗಳೇ ಇರ್ಲಿ, ಎಂತಹ ತೊಂದರೆಗಳೇ ಇರ್ಲಿ, ಎಂತಹ ಸಮಸ್ಯೆಗಳೇ ಇದ್ರೂ ಕೂಡ ಆ ಎಲ್ಲ ಒಂದು ನಿಂತು ಹೋಗಿರುವಂತಹ ಕೆಲಸಗಳಾಗ್ಲಿ, ಜವಾಬ್ದಾರಿ ಮೇಲೆ ಇರ್ತಕ್ಕಂಥ ಕೆಲಸಗಳಾಗ್ಲಿ, ಹೆಚ್ಚಿನ ಒಂದು ಏನೇ ತರದ ಒತ್ತಡ ನಿಮ್ಮ ಮೇಲಿದ್ರು ಕೂಡ ಮೇಷರಾಶಿಯವರು ಅದನ್ನ ಪೂರ್ಣಗೊಳಿಸುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಇದೊಂದು ಬಹಳ ಪ್ಲಸ್ ಪಾಯಿಂಟ್ ಅಂತಾನೆ ಹೇಳ್ಬೋದು. ನೋಡಿ, ನಿಮ್ಮ ಕೆಲಸ ಅರ್ಧಂಬರ್ಧ ನಿಂತು ಹೋಗಿದೆ, ಮನೆ ಕಟ್ತಾ ಇದ್ದೀರಿ, ನಿಂತು ಹೋಗಿದೆ, ಯಾವಾಗೋ ದುಡ್ಡು ಕೊಡಬೇಕಾಗಿದೆ, ಕೊಡಕ್ ಆಗ್ತಾ ಇಲ್ಲ, ಕೆಲಸ ಮಾಡ್ಬೇಕಾಗಿದೆ, ಆ ಕೆಲಸ ಮಾಡಕ್ ಆಗ್ತಾ ಇಲ್ಲ, ಮಧ್ಯದಲ್ಲೇ ಸ್ಟ್ರಕ್ ಆಗಿರುವಂತ ಕೆಲಸ, ನಿಮಗ್ ಬರುವಂತ ದುಡ್ಡು ಅಥವಾ ಯಾವ್ದೋ ಕೋರ್ಟ್ ಕಚೇರಿ ಕಾನೂನಿನ ಮೂಲಕ ಇರತಕ್ಕಂತ ಸಮಸ್ಯೆಗಳು, ಯಾವುದೇ ಒಂದು ಅಡೆತಡೆಗಳಿದ್ರು ಕೂಡ ಆ ಸಮಸ್ಯೆಗಳು ಕೂಡ ನೀವು ಪೂರ್ಣಗೊಳಿಸಿ ಅದಕ್ಕೆ ಒಂದು ತಿಲಾಂಜಲಿಯನ್ನ ಹಾಡ್ತಕ್ಕಂತಹ ಸನ್ನಿವೇಶಗಳು ಈ ತಿಂಗಳಲ್ಲಿ ನಿಮಗೆ ಕಂಡು ಬರ್ತಾ ಇರತಕ್ಕಂಥದ್ದು. ಸ್ವಲ್ಪ ನಿಮ್ಮ ಒಂದು ಶಕ್ತಿ ಇದೆ. ನಿಮ್ಮ ಶಕ್ತಿ ಏನು ಅಂತಂದ್ರೆ ನಿಮ್ಮ ಬುದ್ಧಿವಂತಿಕೆ, ನಿಮ್ಮ ಹಠಮಾರಿತನ. ಕೆಲವೊಂದು ಸಂದರ್ಭದಲ್ಲಿ ಈ ಹಠಮಾರಿತನ ಇದೆಯಲ್ಲ, ಅದು ನಿಮಗೆ ಪ್ಲಸ್ ಪಾಯಿಂಟ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ನೀವು ಮನಸ್ಸು ಮಾಡಿದ್ರೆ, ನೀವು ಹಠದಿಂದ ಕುಳಿತ್ರಿ ಅಂತಂದ್ರೆ ನೀವು ಅದನ್ನೆಲ್ಲ ಸಾಧನೆ ಮಾಡೋವರೆಗೂ ಬಿಡುವಂತಹ ವ್ಯಕ್ತಿತ್ವ ನಿಮ್ದಲ್ಲ. ಹಾಗಾಗಿ ಛಲವಾದಿ ಇರೋದ್ರಿಂದ ಧೈರ್ಯದಿಂದ ಮುನ್ನುಗ್ಗಿ ಕೆಲವೊಂದು ಆಗದೆ ಇರುವಂತ ಕೆಲಸಗಳು ಕೂಡ ಅದರಲ್ಲಿ ಸಕ್ಸಸ್ ಕಾಣುವಂತ ಸಾಧ್ಯತೆ ಇದೆ. ಬುದ್ಧಿಶಕ್ತಿ ಮೇಲೆ ಹೆಚ್ಚಿನ ಒತ್ತನ್ನ ಕೊಡಿ, ತಲೆ ಓಡಿಸಿ ಕೆಲಸ ಮಾಡಿ, ನೀವು ಖಂಡಿತವಾಗ್ಲೂ ಅನುಕೂಲ, ಅನುಗ್ರಹ ಅನ್ನುವಂಥದ್ದು ಕಂಡು ಬರುತ್ತೆ. ನಿರೀಕ್ಷಿತವಾಗಿರ್ತಕ್ಕಂಥ ಲಾಭ ಇದೆ. ಏನು ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ, ನಾನು ಈ ತಿಂಗಳಲ್ಲಿ ಇಂಥ ಎಲ್ಲ ಕೆಲಸಗಳನ್ನು ಮಾಡಿ ಮುಗಿಸ್ಬೇಕು, ಇದೆಲ್ಲ ಸರಿ ಮಾಡ್ಕೋಬೇಕು ಅನ್ನುವಂಥದ್ದು ಏನ್ ಪ್ಲಾನ್ ಇರುತ್ತೆ, ಆ ಪ್ಲಾನ್ ಪ್ರಕಾರವೇ ನಿಮ್ಮ ಕೆಲಸ ಕಾರ್ಯಗಳು ನಡೆಯುವಂತಹ ಸನ್ನಿವೇಶಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಜೊತೆಗೆ ಕೆಲವೊಂದು ವಿವಾದಗಳಿಂದ ದೂರ ಇರಬೇಕು. ಸುಮ್ನೆ ಅನಾವಶ್ಯಕವಾಗಿ ಯಾವುದೋ ಒಂದು ಮಾತಾಡೋದು, ವಿವಾದಗಳನ್ನ ಹುಟ್ಟಾಕೊಳ್ಳುವಂಥದ್ದು, ಅಥವಾ ವಿವಾದಗಳಲ್ಲಿ ನಿಮ್ಮನ್ನು ಸಿಕ್ಕಾಕಿಸ್ಕೊಳ್ಳುವಂತ ಜನಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಸಾಧ್ಯವಾದಷ್ಟು ನುಣುಚಿಕೊಳ್ಳುವಂತ ಪ್ರಯತ್ನ ಮಾಡಿ, ಸಾಧ್ಯವಾದಷ್ಟು ನ್ಯೂಟ್ರಲ್ ಆಗಿರುವಂತ ಪ್ರಯತ್ನವನ್ನ ಮಾಡಿ, ನೀವಾಯ್ತು ನಿಮ್ ಕೆಲಸ ಆಯ್ತು ಈ ರೀತಿ ಇರೋದಕ್ಕೆ ಪ್ರಯತ್ನ ಮಾಡಿ. ಕೆಲವೊಂದು ಸಮಸ್ಯೆಗಳು ಸುಮ್ನೆ ನೀವು ಅದರಲ್ಲೂ ಸುಮ್ನೆ ಕೂಡವ್ರಲ್ಲ, ಯಾರ್ದೇನೋ ಪ್ರಾಬ್ಲಮ್ ಇಂತ ತಕ್ಷಣ ಸಡನ್ ಆಗಿ ಹೋಗಿ ಸ್ಪಂದಿಸ್ಬಿಡ್ತೀರಿ.
ಪ್ರಾಬ್ಲಮ್ಗೆ ಸ್ಪಂದಿಸುವಂತ ದೊಡ್ಡ ವಿಷಯ ಅಲ್ಲ. ಕೆಲವೊಂದು ರಿಸ್ಕ್ ಗಳನ್ನ ಮೈ ಮೇಲೆ ಎಳೆದು ಕೊಡುವಂತದ್ದು ಇದೆಯಲ್ಲ, ಅದರಿಂದ ಬಹಳ ಪಶ್ಚಾತ್ತಾಪಗಳು ಈ ಹಿಂದೆನೂ ಕೂಡ ಪಟ್ಟಿದ್ದೀರಿ. ಇನ್ನು ಮುಂದೆ ಪಡೋದು ಬೇಡ. ಸ್ವಲ್ಪ ಇದ್ರ ಬಗ್ಗೆ ಗಮನ ಹರಿಸುವಂತಹ ಪ್ರಯತ್ನವನ್ನ ನೀವಿಲ್ಲಿ ಮಾಡಬೇಕಾಗ್ತದೆ. ಜೊತೆಗೆ ಖರ್ಚು ವೆಚ್ಚಗಳಿಗೆ ಕಡಿವಾಣ ಹಾಕಬೇಕು. ಈ ವಿಚಾರದಲ್ಲಂತೂ ನಾನು ಪ್ರತಿ ತಿಂಗಳ ನಿಮ್ಗೆ ಹೇಳ್ತಾ ಇರ್ತೀನಿ. ಯಾಕಂತಂದ್ರೆ ದುಡ್ಡು ಸಿಕ್ಕಾಪಟ್ಟೆ ಬರ್ತಾ ಇರುತ್ತೆ, ಅದೇ ರೀತಿ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾ ಇರ್ತೀರಿ. ಲಂಗು ಲಗಾಮ್ ಇರ್ಲಾರ್ದೆ ಓಡೋ ಕುದುರೆ ತರ ಓಡ್ತಾನೆ ಇದೆ ಅದು. ದುಡ್ಡು ನಿಲ್ಲಕ್ ಆಗ್ತಾ ಇಲ್ಲ, ನಿಲ್ಸಕ್ ಆಗ್ತಾ ಇಲ್ಲ, ಏನೋ ಒಂದು ಕೂಡಿಡಕ್ ಆಗ್ತಾ ಇಲ್ಲ. ಏನೋ ಒಂದು ಮಾಡ್ಬೇಕು ಅಂತ ಅನ್ಕೊಳ್ತೀವಿ, ಅದಕ್ಕೆ ಏನೋ ಒಂದು ತೊಂದರೆಗಳಾಗ್ತಾ ಇದೆ ಅಂತಂದ್ರೆ ನಿಮಗೆ ಖರ್ಚಿನ ವಿಪರೀತವಾಗಿರ್ತಕ್ಕಂಥ ಖರ್ಚು ಇತ್ತೀಚೆಗೆ ಜಾಸ್ತಿ ಆಗ್ತಾ ಇದೆ. ಅದು ಕಡಿವಾಣ ಹಾಕುವಂತ ಪ್ರಯತ್ನವನ್ನ ನೀವು ಮಾಡಿದ್ರೆ ಬಹಳಷ್ಟು ಹಣಕಾಸಿನಲ್ಲಿ ಸೌಲಭ್ಯಗಳು ಕೂಡ ನಿಮಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಇನ್ನು ಅದ್ಭುತವಾದ ವಿಚಾರಗಳು ಈ ವಿಡಿಯೋದಲ್ಲಿ ನಾನು ಮಾತಾಡಬೇಕು. ಅದಕ್ಕಿಂತ ಮುಂಚೆ ಒಂದು ಅದ್ಭುತವಾದಂತ ವಿಡಿಯೋ ಇದೆ, ನೋಡ್ಕೊಂಡ್ ಬನ್ನಿ. JB ಪ್ರೆಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರೆಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಎರಡನೇ ವಿಧಾನ, ನೀವು ಇರುವ ವಿಳಾಸಕ್ಕೆ ನಿಮ್ಮ ಸಂಪೂರ್ಣ ಜಾತಕವನ್ನ ಪುಸ್ತಕದ ರೂಪದಲ್ಲಿ ಕೊರಿಯರ್ ಅಥವಾ ಪೋಸ್ಟ್ನ ಮೂಲಕ ಕಳುಹಿಸಲಾಗುತ್ತದೆ. ಇದರ ಬೆಲೆ 1499 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 999 ರೂಪಾಯಿಗಳಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡುದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಜಾತಕ ಅಲ್ಲ. 80 ರಿಂದ 100 ಪುಟದ ಸಂಪೂರ್ಣವಾದ ಜನ್ಮ ಜಾತಕ. 80 ರಿಂದ 100 ಪುಟ ಭಾರತದ ಎಲ್ಲ ಭಾಷೆಗಳಲ್ಲೂ ಸಿಗುತ್ತೆ. ಯಾಕಂತಂದ್ರೆ ಜನಗಳಿಗೆ ಯಾರಿಗೂ ಸಮಯ ಇಲ್ಲ ಜಾತಕವನ್ನ ತೆಗೆದುಕೊಳ್ಳೋದಕ್ಕೆ. ಹಾಗಾಗಿ JB ಪ್ರೆಡಿಕ್ಷನ್ಸ್ ಅವರು ನೀವು ಕುಳಿತಲ್ಲಿಯೇ, ನೀವು ಇದ್ದಲ್ಲಿಯೇ ಆರಾಮಾಗಿ ಮೊಬೈಲ್ ಅಲ್ಲಿ ಆರ್ಡರ್ ಮಾಡ್ಕೊಂಡು ತರಿಸ್ಕೋಬಹುದು. ಅಂತಹ ಒಂದು ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಈಗಲೇ ನೀವು ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಈ ಒಂದು ತಿಂಗಳಲ್ಲಿ ವಿದ್ಯಾರ್ಥಿಗಳಿಗೆ, ಮೇಷರಾಶಿಯ ವಿದ್ಯಾರ್ಥಿಗಳಿಗೆ ಕೆಲವೊಂದು ಮಾನಸಿಕವಾಗಿರ್ತಕ್ಕಂಥ ಒತ್ತಡ ಇರುತ್ತೆ. ನಾನು ಅಂದ್ಕೊಂಡಂಗ ಆಗುತ್ತಾ, ನಾನು ಈ ಎಕ್ಸಾಮ್ ಅಲ್ಲಿ ಪಾಸ್ ಆಗ್ತೀನಾ, ಆಗದೆ ಇದ್ರೆ ಏನ್ ಮಾಡ್ಲಿ, ಅಥವಾ ಕೆಲಸ ಹುಡುಕ್ತಾ ಇದ್ದೀನಿ, ಅದು ಆಗದೆ ಇದ್ರೆ ಏನ್ ಮಾಡ್ಲಿ, ಈ ರೀತಿ ಅನವಶ್ಯಕವಾಗಿರುವಂತ ಚಿಂತೆಗಳಿರುತ್ತೆ. ಆ ಚಿಂತೆಗಳಿಗೆ ಕಡಿವಾಣವನ್ನ ಹಾಕಬೇಕು. ನೀವು ಚಿಂತೆಯನ್ನ ಬಿಟ್ಟಾಕಿ. ನಿಮ್ಮಲ್ಲಿ ಒಂದು ವಿಶೇಷವಾದಂತ ಶಕ್ತಿ ಇದೆ, ಬುದ್ಧಿ ಸಾಮರ್ಥ್ಯ ಜಾಸ್ತಿ ಇದೆ. ಹಾಗಾಗಿ ಬುದ್ಧಿ ಓಡಿಸಿ ನೀವು ಕೆಲಸವನ್ನ ಮಾಡ್ಕೋಬೇಕು, ಸಮಯ ಪ್ರಜ್ಞೆಯನ್ನ ರೂಢಿಸ್ಕೋಬೇಕು. ಆ ಸಿಚುವೇಶನ್ ತಕ್ಕಂಗೆ ನಡ್ಕೊಂಡ್ರೆ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಬೇರೆ ಬೇರೆ ವರ್ಕ್ ಅಲ್ಲಿ ನಿಮ್ಮ ಜೀವನದಲ್ಲಿ ಕೂಡ ಸಕ್ಸಸ್ ಅನ್ನ ಕಾಣುವಂತ ಸಾಧ್ಯತೆಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು. ಒತ್ತಡ ಬೇಡ. ಒತ್ತಡ ಇತ್ತು ಅಂತಂದ್ರೆ ಸ್ವಲ್ಪ ವಿದ್ಯೆಯಲ್ಲಿ ಹಿಂದುಳಿಯುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ವಾದ ಮಾಡ್ಲಿಕ್ಕೆ ಹೋಗ್ಬೇಡಿ, ಯಾರೊಂದಿಗೂ ವಾದ ಮಾಡಕ್ ಹೋಗ್ಬೇಡಿ. ನೀವಾಯ್ತು, ನಿಮ್ ಕೆಲಸ ಆಯ್ತು, ಈ ತರ ಇರಿ. ಸಾಲ ಮಾಡಬಾರ್ದು. ಯಾಕಂತಂದ್ರೆ ಇದು ಎಲ್ಲರೂ ಸಾಮಾನ್ಯವಾಗಿ ಹೇಳ್ಬೋದು, ಆದ್ರೆ ವಿಶೇಷವಾಗಿ ಮೇಷರಾಶಿಯವರು ನೀವು ಈ ಸಂದರ್ಭದಲ್ಲಿ ಸಾಲ ಮಾಡ್ಕೊಂಡ್ರೆ ಮುಂದಿನ ಪರಿಸ್ಥಿತಿಗಳಲ್ಲಿ ತೀರ್ಸೋದು ತುಂಬಾ ಕಷ್ಟ ಆಗುತ್ತೆ. ಹಾಗಾಗಿ 4 ಕಾಸು ಸಂಪಾದನೆ ಮಾಡೋ ಟೈಮ್ ನಲ್ಲಿ ಸಂಪಾದನೆ ಮಾಡ್ಕೊಂಬಿಡಿ. ಜಾಸ್ತಿ ಅತಿಯಾಗಿ ಈ ಕಮಿಟ್ಮೆಂಟ್ ಗಳನ್ನ ಮಾಡ್ಕೊಬೇಡಿ. ಅದು ಕಡಿವಾಣವನ್ನ ಹಾಕೊಂಡ್ರೆ ಸ್ವಲ್ಪ ಸಮಸ್ಯೆಗಳಿಂದ ಆರಾಮಾಗಿರ್ಬೋದು ಅನ್ನುವಂಥದ್ದು ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಸ್ವಲ್ಪ ಏನೇ ಒಂದು ದೊಡ್ಡ ಮಟ್ಟಕ್ಕೆ ಕೆಲಸಕ್ಕೆ ಕೈ ಹಾಕ್ತಾ ಇದ್ರಿ ಅಂತಂದ್ರೆ 1 ಸೆಕೆಂಡ್ ಯೋಚನೆ ಮಾಡಿ, ಇದು ಸರಿನಾ ತಪ್ಪ, ಇದನ್ನ ಮಾಡ್ಬೇಕಾ ಮಾಡಬಾರ್ದಾ. ನಿಮ್ಮ ಹಿತೈಷಿಗಳಲ್ಲಿ ವಿಚಾರವನ್ನ ಮಾಡ್ಕೊಳ್ಳಿ. ಯಾವ್ದು ಸರಿ, ಯಾವ್ದು ತಪ್ಪು. ಯಾವ್ದೋ ಒಂದು ಬಿಸ್ನೆಸ್ ಮಾಡ್ತಾ ಇದ್ದೀರಿ, ಹಣಕಾಸಿನಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಿ, ಏನೋ ಬೃಹತ್ ಆಗಿರುವಂತ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀರಿ, ಅಥವಾ ದೊಡ್ಡವರಿಗೆ ದೊಡ್ಡ ಪ್ರಮಾಣದಲ್ಲಿ ಇರುತ್ತೆ, ಚಿಕ್ಕವರಿಗೆ ಚಿಕ್ಕ ಪ್ರಮಾಣ, ಅದೇ ಬೃಹತ್ ಆಗಿರುತ್ತೆ. ಹಾಗಾಗಿ ನೀವಿರುವಂತ ಲೆವೆಲ್ ಅಲ್ಲಿ
ಸ್ವಲ್ಪ ಹಣಕಾಸಿನ ವಿಚಾರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಕೆಲಸ ಮಾಡ್ತಕ್ಕಂಥದ್ದು ಬಹಳ ಒಳ್ಳೇದು. ವಿವಾಹದ ಬಗ್ಗೆ ಚಿಂತನೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಅವಕಾಶಗಳು ವಿವಾಹದ ದಿಸೆಯಲ್ಲಿ ಕಂಡು ಬರುತ್ತೆ. ಇನ್ನು ಸರ್ಕಾರಿ ನೌಕರರಿಗೆ ಅನಿರೀಕ್ಷಿತವಾಗಿರ್ತಕ್ಕಂತಹ ಫಲಗಳು ಸಿಗುವಂತದ್ದು, ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ, ವಿಶೇಷವಾಗಿ ಸೈನಿಕರಿಗೆ, ಪೊಲೀಸರಿಗೆ ಸ್ವಲ್ಪ ವಿಶೇಷವಾಗಿ ಸೈನಿಕರಿಗೆ, ಪೊಲೀಸರಿಗೆ ಸ್ವಲ್ಪ ಒತ್ತಡ ಇದ್ರೂ ಕೂಡ ಲಾಭಗಳಿಗೇನು ಕೊರತೆ ಇಲ್ಲ. ಆಲ್ಮೋಸ್ಟ್ ಈ ಸರ್ಕಾರಿ ಅರೆ ಸರ್ಕಾರಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಒಳ್ಳೆ ಲಾಭಗಳು ಗಳಿಸುವಂತದಕ್ಕೆ ಸಾಧ್ಯತೆಗಳಿದೆ. ಆದ್ರೆ ಎಚ್ಚರಿಕೆ ಅಂತೂ ಖಂಡಿತವಾಗ್ಲೂ ಬೇಕೇ ಬೇಕು. ಸ್ವಲ್ಪ ವಿಶೇಷವಾಗಿ ಈ ಕ್ರೀಡಾಪಟುಗಳಿಗೆ ಒಳ್ಳೆ ಆಸಕ್ತಿ ಇರುತ್ತೆ, ಏನಾದ್ರೂ ಒಂದು ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ಒಂದು ಅವಕಾಶಗಳು ಕಂಡು ಬರ್ತಾ ಇರ್ತಕ್ಕಂಥದ್ದು ಕ್ರೀಡಾಪಟುಗಳ ವಿಚಾರದಲ್ಲಿ. ಜೊತೆಗೆ ರಿಸರ್ಚ್ ಮಾಡುವಂತವರಿಗೆ, ಓದುವವರಿಗೆ, ವಿದ್ಯಾರ್ಥಿಗಳಿಗೆ, ಹೆಚ್ಚಿನ ವ್ಯಾಸಂಗ ಮಾಡ್ತಕ್ಕಂಥವ್ರಿಗೆ, ಏನೋ ಒಂದು ಸಾಧನೆ ಮಾಡ್ತಕ್ಕಂಥವ್ರಿಗೆ, ವಿದೇಶಕ್ಕೆ ಹೋಗುವಂತ, ಹೊರ ರಾಜ್ಯ, ಹೊರದೇಶ, ಈ ರೀತಿ ಹೋಗುವಂತ ಸನ್ನಿವೇಶಗಳು ಕೆಲವೊಂದು ಜನರಿಗೆ ಕಂಡು ಬರ್ತಾ ಇರ್ತಕ್ಕಂಥದ್ದು. ಸ್ವಲ್ಪ ಆದಾಯದಲ್ಲಿ ವೇರಿಯೇಷನ್ ಇರುತ್ತೆ, ಏನೋ ಸಡನ್ ಆಗಿ ಅಪ್ ಆಗುತ್ತೆ, ಸಡನ್ ಆಗಿ ಡೌನ್ ಆಗುತ್ತೆ. ಅದಕ್ಕೆ ಬಹಳ ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಬ್ಯಾಲೆನ್ಸ್ ಮಾಡ್ಕೊಂಡು ಸಮಾಧಾನ ಮಾಡ್ಕೊಂಡು ಹೋದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಫಲಗಳು ನಿಮ್ಗೆ ಸಿಗುವಂತ ಸಾಧ್ಯತೆಗಳು ಕಂಡು ಬರುತ್ತೆ. ವಾಹನ ಕೊಳ್ಳುವಂತ ಯೋಜನೆಗಳು ನಿಮಗೆ ಏನಾದ್ರೂ ಇದ್ರೆ ಕೊಳ್ಳಬಹುದು. ಸ್ವಲ್ಪ ಸಾಲ ಸೂಲ ಮಾಡಿ ಈ ತರದ್ದು ಏನು ಯೋಜನೆ ಮಾಡ್ಕೊಂಡ್ರೆ ದಯವಿಟ್ಟು ಬೇಡ ಅಂತ ಹೇಳ್ತೀನಿ. ನಿಮ್ಮ ಕೈಯಲ್ಲಿ ದುಡ್ಡಿನ ವ್ಯವಸ್ಥೆಗಳನ್ನ ನೋಡ್ಕೊಂಡು ಕೆಲಸ ಮಾಡೋದು ಒಳ್ಳೇದು. ಯಾಕಂದ್ರೆ ಈ ಹಂತದಲ್ಲಿ ನೀವು ಸಾಲ ಮಾಡಿದ್ರೆ ಉಪಯೋಗ ಇಲ್ಲ, ಪ್ರಯೋಜನವೇ ಇಲ್ಲ. ನೀವು ಇನ್ನು ಸಾಲ ತೀರಿಸುವಂತ ಸಮಯ ಇದು. ಹಾಗಾಗಿ ಸಾಲ ತೀರಿಸೋದ್ರ ಕಡೆ, ಸಮಸ್ಯೆಯನ್ನು ಸರಿ ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಿ. ಸಮಸ್ಯೆಯನ್ನ ಸೃಷ್ಟಿಸೋದ್ರ ಕಡೆ ಗಮನ ಕೊಡ್ಲಿಕ್ಕೆ ಹೋಗ್ಬೇಡಿ. ಇದ್ರ ಬಗ್ಗೆ ಗಮನ ಇರ್ಲಿ. ಜೊತೆಗೆ ಉಪಕಸಬುಗಳು, ಏನೋ ನಿಮ್ದೇನ್ ಮೇನ್ ಸೋರ್ಸಸ್ ಇದೆ, ಇನ್ಕಮ್ ಸೋರ್ಸಸ್, ಅದ್ರ ಜೊತೆಗೆ ಮತ್ತೆ ಏನಾದ್ರೂ ನಾನು ಮಾಡ್ಲಿಕ್ಕೆ ಆಗುತ್ತಾ, ಪಾರ್ಟ್ ಟೈಮ್ ಅಲ್ಲಿ ಏನಾದ್ರೂ ಮಾಡಕ್ ಆಗುತ್ತಾ, ಉಳಿದಿರುವಂತ ಸ್ವಲ್ಪ ಸಮಯ ಇದೆ, ಆ ಸಮಯದಲ್ಲಿ ಏನಾದ್ರೂ ಮಾಡಕ್ಕಾಗುತ್ತಾ, ಅದ್ರ ಬಗ್ಗೆ ಈ ತರ ಪ್ಲಾನ್ ಅನ್ನ ರೂಪಿಸ್ಕೊಳ್ಳಿ. ಖಂಡಿತವಾಗಿಯೂ ಅದ್ಭುತವಾದಂತ ಫಲಗಳು ನಿಮಗೆ ಈ ತಿಂಗಳಲ್ಲಿ ಸಿಗ್ತಾ ಇರತಕ್ಕಂಥದ್ದು. ನಿಮಗೆ ಅದ್ಭುತವಾದ ಈ ಪರಿಹಾರಗಳ ಬಗ್ಗೆ ತಿಳಿಸುವಂತದ್ದಿದೆ. ನೀವು ಇಲ್ಲಿವರೆಗೆ ವಿಡಿಯೋ ನೋಡಿದಿರಿ, ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ನಾವು ಭಾವಿಸಿದ್ದೀವಿ. ಉಪಯೋಗ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ 12 ರಾಶಿಯವರ ರಾಶಿ ಫಲದ ಲಿಂಕ್ ಸಿಗುತ್ತೆ. ಇಷ್ಟವಾಗಿರ್ತಕ್ಕಂಥ ರಾಶಿಯ ಫಲಗಳನ್ನ ನೀವು ತಿಳ್ಕೋಬಹುದು ಅನ್ನುವಂತ ಮಾತನ್ನ ಹೇಳ್ತಾ ಬನ್ನಿ. ಆಗಿದ್ರೆ ಈ ತಿಂಗಳಲ್ಲಿ ಮೇಷರಾಶಿಯವರು ಏನು ಪರಿಹಾರ ಮಾಡ್ಕೋಬೇಕು, ಬಹಳ ವಿಶೇಷವಾಗಿ ಪರಿಹಾರ ಮಾಡ್ಕೋಬೇಕಾಗಿರುವಂತದ್ದು ಗಣಪತಿ ಸ್ವಾಮಿಗೆ ಗರಿಕೆಯನ್ನು ಅರ್ಪಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡಿ ಬಹಳ ಅನುಕೂಲಕರವಾದಂತ ಫಲ ಸಿಗುತ್ತೆ. ಗಣೇಶನ ಒಂದು ದರ್ಶನವನ್ನ ಮಾಡ್ಕೊಳ್ಳಿ, ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಒಂದು ನೈವೇದ್ಯವನ್ನ ಕೊಡ್ತಕ್ಕಂಥದ್ದು ಖಂಡಿತವಾಗ್ಲೂ ಒಂದು ಒಳ್ಳೆ ಅದ್ಭುತವಾದಂತ ಫಲ ಸಿಗುತ್ತೆ. ಅದ್ಭುತವಾದ ಫಲ ಸಿಗಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.